ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ಸೋಮೇನಹಳ್ಳಿ ಗ್ರಾಮದ ಸ್ವಾಮಿ ಅಂತಕ್ಕಂಥ ರೈತ. ನಾನು ಈಗಾಗಲೇ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ನಮ್ಮ ಬೊಬ್ಬರ್ ಫಾರ್ಮ್ ಕೃಷಿ ಇಲಾಖೆ ಆದೇಶದ ಮೇರೆಗೆ ಇವತ್ತು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಾಗೂ ಸಾವಯವ ಕೃಷಿ ಬಗ್ಗೆ ಇಲ್ಲಿವರೆಗೆ ನಮ್ಮ ಗ್ರಾಮದಲ್ಲಿ ಬೊಬ್ಬೂರಿನ ವಿಜ್ಞಾನಿಗಳಾಗಿರ್ತಕ್ಕಂಥ ರವಿಕುಮಾರ್ ಅವರು, ಕುಮಾರಸ್ವಾಮಿ ಅವರು ಹಾಗೂ ಮೇಡಮ್ ಅವರು, ಬಹಳಷ್ಟು ಜನ ನಮ್ಮ ಕೃಷಿಕರು ಎಲ್ಲರೂ ಬಂದು ಸುಮಾರು 1.5 ತಾಸಿನಿಂದ ನಮ್ಮ ಮಲ್ಲಿಹಳ್ಳಿ ಹಾಗೂ ಸೋಮೇನಹಳ್ಳಿ ಗ್ರಾಮದ ಸಮಸ್ತ ರೈತರಿಗೆ ಅನೇಕ ವಿಚಾರಗಳನ್ನ ಹೇಗೆ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು, ಅದರಿಂದ ಏನೇನು ಅನುಕೂಲತೆಗಳಿದ್ದಾವೆ, ಸಾವಯವ ಕೃಷಿಯಿಂದ ಏನು ಅನುಕೂಲತೆ ಇದೆ, ನಮ್ಮ ಒಂದು ನಾಡತಳಿ ಗೋವಿನ ಸಗಣಿ ಮತ್ತು ಗಂಜಲದ ಬಗ್ಗೆ ಮಹಿಮೆ, ಅದರ ಮಹತ್ವ, ಹಾಗೆ ಸಿರಿಧಾನ್ಯದ ಬಗ್ಗೆ ಎಷ್ಟಿನ ವಿವರಗಳು ಹಾಗೂ ಅಡಿಕೆ ತೆಂಗಿಗೆ ಬೀಳ್ತಕ್ಕಂಥ ಕ್ರಿಮಿ ಕೀಟಗಳ ಬಗ್ಗೆ, ರೋಗಗಳ ಬಗ್ಗೆ ಕೂಡ ಅರಿವನ್ನು ಮೂಡಿಸಿ ಅನೇಕ ರೀತಿಯ ವಿಚಾರಗಳನ್ನು ನಮಗೆ ವೈಜ್ಞಾನಿಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಎಲ್ಲ ವಿಚಾರಗಳನ್ನ ನಮ್ಮ ರೈತಾಪಿ ಜನರು ಕೂಡ ಬಹಳಷ್ಟು